ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೋ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಲಲಿತಾ ಸಹಸ್ರನಾಮ ಕಲಿಕೆ ಹಾದಿಯಲ್ಲಿ ಶ್ಲೋಕ 90ರಿಂದ 100. ಮೊದಲಿಗೆ 90ನೇ ಶ್ಲೋಕ ಒಂದು ಬಾರಿ. ಚಿಚ್ಚಕ್ತಿಶ್ಚೇತನಾರೂಪ ಜಡಶಕ್ತಿರ್ಜಡಾತ್ಮಿಕಾ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜಬೃಂದ ನಿಷೇವಿತಾ. ಕಲಿಕೆ 91ನೇ ಶ್ಲೋಕ. ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತಾ ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತಾ ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತಾ ನಿಸ್ಸೀಮ ಮಹಿಮಾ ನಿತ್ಯ ಯೌವನಾ ಮದಶಾಲಿನಿ ನಿಸ್ಸೀಮ ಮಹಿಮಾ ನಿತ್ಯ ಯೌವನಾ ಮದಶಾಲಿನಿ ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತಾ ನಿಸ್ಸೀಮ ಮಹಿಮಾ ನಿತ್ಯ ಯೌವನಾ ಮದಶಾಲಿನಿ ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತಾ ನಿಸ್ಸೀಮ ಮಹಿಮಾ ನಿತ್ಯ ಯೌವನಾ ಮದಶಾಲಿನಿ ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತಾ ನಿಸ್ಸೀಮ ಮಹಿಮಾ ನಿತ್ಯ ಯೌವನಾ ಮದಶಾಲಿನಿ. ಶ್ಲೋಕ 92. ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲಗಂಡಭೂಃ ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲಗಂಡಭೂಃ ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲಗಂಡಭೂಃ ಚಂದನದ್ರವ ದಿಗ್ಧಾಂಗೀ ಚಾಂಪೇಯ ಕುಸುಮ ಪ್ರಿಯಾ ಚಂದನದ್ರವ ದಿಗ್ಧಾಂಗೀ ಚಾಂಪೇಯ ಕುಸುಮ ಪ್ರಿಯಾ ಚಂದನದ್ರವ ದಿಗ್ಧಾಂಗೀ ಚಾಂಪೇಯ ಕುಸುಮ ಪ್ರಿಯಾ ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲಗಂಡಭೂಃ ಚಂದನದ್ರವ ದಿಗ್ಧಾಂಗೀ ಚಾಂಪೇಯ ಕುಸುಮ ಪ್ರಿಯಾ ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲಗಂಡಭೂಃ ಚಂದನದ್ರವ ದಿಗ್ಧಾಂಗೀ ಚಾಂಪೇಯ ಕುಸುಮ ಪ್ರಿಯಾ ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲಗಂಡಭೂಃ ಚಂದನದ್ರವ ದಿಗ್ಧಾಂಗೀ ಚಾಂಪೇಯ ಕುಸುಮ ಪ್ರಿಯಾ. ಶ್ಲೋಕ 93. ಕುಶಲಾ ಕೋಮಲಾಕಾರಾ ಕುರುಕುಲ್ಲಾ ಕುಲೇಶ್ವರಿ ಕುಶಲಾ ಕೋಮಲಾಕಾರಾ ಕುರುಕುಲ್ಲಾ ಕುಲೇಶ್ವರಿ ಕುಶಲಾ ಕೋಮಲಾಕಾರಾ ಕುರುಕುಲ್ಲಾ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ವರ ಸೇವಿತಾ ಕುಲಕುಂಡಾಲಯ ಕೌಲ ಮಾರ್ಗ ತತ್ವರ ಸೇವಿತಾ ಕುಲಕುಂಡಾಲಯ ಕೌಲ ಮಾರ್ಗ ತತ್ವರ ಸೇವಿತಾ ಕುಶಲಾ ಕೋಮಲಾಕಾರ ಕುರುಕುಲ್ಲಾ ಕುಲೇಶ್ವರಿ
ಕುಲಕುಂಡಾಲಯ ಕೌಲಮಾರ್ಗತತ್ವರಸೇವಿತಾ ಕುಶಲಾ ಕೋಮಲಾಕಾರ ಕುರುಕುಲ್ಲಾಕುಲೇಶ್ವರಿ ಕುಲಕುಂಡಾಲಯ ಕೌಲಮಾರ್ಗತತ್ವರಸೇವಿತಾ ಕುಶಲಾ ಕೋಮಲಾಕಾರ ಕುರುಕುಲ್ಲಾಕುಲೇಶ್ವರಿ ಕುಲಕುಂಡಾಲಯ ಕೌಲಮಾರ್ಗತತ್ವರಸೇವಿತಾ. ಶ್ಲೋಕ 94. ಕುಮಾರಗಣನಾಥಾಂಬಾ ತುಷ್ಟಿಃ ಪುಷ್ಟಿರ್ಮತಿರ್ಧೃತಿಃ ಕುಮಾರಗಣನಾಥಾಂಬಾ ತುಷ್ಟಿಃ ಪುಷ್ಟಿರ್ಮತಿರ್ಧೃತಿಃ ಕುಮಾರಗಣನಾಥಾಂಬಾ ತುಷ್ಟಿಃ ಪುಷ್ಟಿರ್ಮತಿರ್ಧೃತಿಃ. ಇಲ್ಲಿ ಗಮನಿಸಬೇಕಾಗಿರೋದು ಕುಮಾರಗಣನಾಥ ಮಹಾಪ್ರಾಣ, ನಂತರ ಬಾಗಿ ದೀರ್ಘ, ತುಷ್ಟಿಹಿ ವಿಸರ್ಗನ, ತುಷ್ಟಿಫ್ ಎಫ್ ಸೌಂಡಿಂಗ್ ಬಂದಿದೆ. ನಂತರ ಪುಷ್ಟಿರ್ ಇಲ್ಲಿ ಅರ್ಕಾವತ್ತನ್ನು ತಗೊಂಡಿದ್ದೀವಿ. ಪುಷ್ಟಿರ್ ಅಂದರೆ ಪುಷ್ಟಿಹಿ ಅನ್ನೋದು ಅರ್ಕಾವತ್ತಾಗಿ ಗುಣಸಂಧಿ ಆಗಿದೆ. AOR ಗುಣಸಂಧಿಯ ಒಂದು ಆಗಮ ಆಗುವಂಥದ್ದು, ಅಂದರೆ ಆ ಬದಲಾವಣೆಯಲ್ಲಿ ಅಲ್ಲಿಗೆ ಚೇಂಜ್ ಆಗಿ ಬರುವಂಥದ್ದು AOR. ಇಲ್ಲಿ ಅರ್ಕಾವತ್ತು ಬಂದಿದೆ. ಪುಷ್ಟಿಹಿ ಅನ್ನೋದು ಮಾ ಮುಂದೆ ಬರುವಾಗ ಪುಷ್ಟಿಹಿ ಮತಿರ್ಧೃತಿಹಿ, ಪುಷ್ಟಿರ್ ಮತಿರ್ಧೃತಿಹಿ. ಅದನ್ನು ಹೇಳಬೇಕಾದ್ರೆ ಮಾ ಪಕ್ಕದಲ್ಲಿರುವ ಅರ್ಕಾವತ್ನ ಪುಷ್ಟಿರ್ ಹೇಳಿಬಿಟ್ಟು ಮತಿರ್ ಧೃತಿಹಿ. ಇಲ್ಲೂ ಕೂಡ ಮತಿರ್ ಧೃತಿಹಿ ಅರ್ಕಾವತ್ತು ಬಂದು ರು ಒಟ್ಟರು ಸುಳಿ ಬಂದಿದೆ. ದಯಮಾಡಿ ಎಲ್ಲದನ್ನು ಗಮನಿಸಬೇಕು. ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ವಿಘ್ನನಾಶಿನಿ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ವಿಘ್ನನಾಶಿನಿ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ವಿಘ್ನನಾಶಿನಿ ಕುಮಾರಗಣನಾಥಾಂಬಾ ತುಷ್ಟಿಃ ಪುಷ್ಟಿರ್ ಮತಿರ್ಧೃತಿಃ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ವಿಘ್ನನಾಶಿನಿ ಕುಮಾರಗಣನಾಥಾಂಬಾ ತುಷ್ಟಿಃ ಪುಷ್ಟಿರ್ ಮತಿರ್ಧೃತಿಃ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ವಿಘ್ನನಾಶಿನಿ ಕುಮಾರಗಣನಾಥಾಂಬಾ ತುಷ್ಟಿಃ ಪುಷ್ಟಿರ್ ಮತಿರ್ಧೃತಿಃ ಶಾಂತಿ ಸ್ವಸ್ತಿ ಮತಿ ಕಾಂತಿರ್ ನಂದಿನಿ ವಿಘ್ನನಾಶಿನಿ. ಶ್ಲೋಕ 95. ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ. ಈ ದೀರ್ಘಗಳನ್ನು ಪದಗಳನ್ನು ಬಿಡಿಸಿ ಹೇಳುವಾಗ ಹೇಳ್ತಾರೆ, ಅದನ್ನು ಕೂಡಿಸಿ ಹೇಳುವಾಗಲೂ ಹೇಳಬೇಕು. ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ. ಒತ್ತಕ್ಷರಗಳು ಇಲ್ಲ, ಆದರೂ ತಪ್ಪುಗಳು ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ನಾವು. ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲ ವಾಸಿನಿ ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲ ವಾಸಿನಿ ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮ ರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲ ವಾಸಿನಿ. ಶ್ಲೋಕ 96. ಸುಮುಖಿ ನಲಿನಿ ಶೋಭನಾ ಸುರನಾಯಿಕಾ. ಗಮನಿಸ್ಕೊಳ್ಳಿ, ಸುಮುಖಿ ದೀರ್ಘ, ನಲಿನಿ ಶುಭ್ರೂಷ್ ಇಲ್ಲಿ
ಸುಭ್ರೂಹು ವಿಸರ್ಗನ ನಾವು ಮುಂದೆ ಇರೋ ಶೋಭನ ಇರೋದ್ರಿಂದ ನಾವು ಸುಭ್ರೂ ಶೋಭನ ಅಲ್ಲಿ ಆ ಥರ ಸುಭ್ರೂಷ್ ಅಂತ ನಾವು ವೇದ ಪಾಠ ಕಲಿಬೇಕಾದ್ರೆ ಆ ಥರ ನಿಲ್ಲಿಸ್ಬಿಟ್ಟು ಪದಗಳನ್ನು ರಿಪೀಟ್ ಮಾಡಿಸ್ತಾರೆ. ಅಂದರೆ ಅದು ಗೊತ್ತಿರುತ್ತೆ. ಇಲ್ಲಿ ಹಾಗೆ ಮಾಡಬೇಕಾ ಹೀಗೆ ಮಾಡಬೇಕಾ ಎಲ್ಲಿ ಹೇಗೆ ತಗೋಬೇಕು ಬರೀ ಅದೇ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಹಾಗಾಗಿ ಅದು ಬೇಡ. ಇದನ್ನು ನಾವು ವಾಡಿಕೆಯಲ್ಲಿ ನೀವು ಸ್ಪೀಡಾಗಿ ಹೇಳಬೇಕಾದ್ರೆ ಏನು ಬರುತ್ತೆ ಅದೇ ಬರೋದಿಲ್ಲಿ. ವಿಚಿತ್ರವಾಗಿ ಏನೂ ಬರೋದಿಲ್ಲ, ಬೇರೆ ಏನೂ ಟೆನ್ಷನ್ ಮಾಡ್ಕೊಳ್ತಾರೆ ಬರೋದಿಲ್ಲ. ಸುಮುಖಿ ನಲಿನಿ ಸುಭ್ರೂ ಅಂತ ನಾವು ವಿಸರ್ಗ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ. ಅಲ್ಲಿ ಸುಭ್ರೂ ಶೋಭನ ವಿಸರ್ಗ ಹೇಳಿಬಿಟ್ಟು ಶೋಭನ ಹೇಳಬೇಕಾದ್ರೆ ಬರೋದೇ ಶಕಾರ. ಶಕಾರ ಅಂದರೆ SH ಸೌಂಡಿಂಗ್. ಅದನ್ನು ನಾವು ನಿಮಗೆ ಗೊತ್ತಾಗಲಿ ಅಂತ ಸುಭ್ರೂ ಶೋಭನ ಸುರನಾಯಿಕ ಆ ಥರ ಹೇಳ್ಕೊಟ್ಟಿರ್ತೀವಿ. ಅದನ್ನು ಅತಿಯಾಗಿ ತಲೆಗೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಅಲ್ಲೆಲ್ಲ ಬರ್ಕೊಳ್ಳೋದು ಇರೋದನ್ನು ಓದೋಕ್ಕಾಗದೇ ಇರ್ತಾರೆಲ್ಲ ಬರ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಬೇಡಿ. ಸುಭ್ರೂ ಶೋಭನ ಸುಭ್ರೂ ಅಲ್ಲಿ ವಿಸರ್ಗ ತಗೊಂಡ್ರೆ ತಾನಾಗೆ ಶೋಭನ ಬರುತ್ತೆ. ಗೊತ್ತಾಯ್ತು ಅಂತ ಭಾವಿಸಿದ್ದೀನಿ. ಸುಮುಖಿ ನಲಿನಿ ಸುಭ್ರೂ ಶೋಭನ ಸುರನಾಯಿಕ ಕಾಲಕಂಠಿ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮರೂಪಿಣಿ ಕಾಲಕಂಠಿ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮರೂಪಿಣಿ ಕಾಲಕಂಠಿ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮರೂಪಿಣಿ ಸುಮುಖಿ ನಲಿನಿ ಸುಭ್ರೂ ಶೋಭನ ಸುರನಾಯಿಕ ಕಾಲಕಂಠಿ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮರೂಪಿಣಿ ಸುಮುಖಿ ನಲಿನಿ ಸುಭ್ರೂ ಶೋಭನ ಸುರನಾಯಿಕ ಕಾಲಕಂಠಿ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮರೂಪಿಣಿ. ಇನ್ನೂ ಫಾಸ್ಟಾಗಿ ಹೇಳ್ತೀವಿ ಅಂದರೆ ಸುಮುಖಿ ನಲಿನಿ ಸುಭ್ರೂ ಶೋಭನ ಸುರನಾಯಿಕ ಕಾಲಕಂಠಿ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮರೂಪಿಣಿ. ಎಷ್ಟೇ ಫಾಸ್ಟಾಗಿ ಹೇಳಿದ್ರೂ ದೀರ್ಘಗಳನ್ನು ಲೋಪ ಆಗದೇ ಇರೋ ರೀತಿಯಾಗಿ ಹೇಳಬೇಕು. ಶ್ಲೋಕ 97. ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತಾ ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತಾ ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತಾ ಸಿದ್ಧೇಶ್ವರಿ ಇಲ್ಲಿ ಸಿದ್ಧೇಶ್ವರಿ ಅಂತ ಯಾಕೆ ಹೇಗೆ ಹೇಳಬೇಕು ಅಂದರೆ ಸಿದ್ಧ ದಾಗೆ ದಾವತ್ತು ಕೊಟ್ಟಿದ್ದೀವಿ. ದಾಗೆ ದಾವತ್ತು ಎ ಗುಡಿಸು ದೀರ್ಘ ಇದೆ ಅಲ್ವಾ. ಆ ಮೊದಲನೇ ದಾ ಅಂದರೆ ಮೇಲ್ಗಡೆ ಬರೆದಿರೋ ದಾಗೆ ಒತ್ತಕ್ಷರ ಮಹಾಪ್ರಾಣ ಇಲ್ಲ. ಮಹಾಪ್ರಾಣ ಇಲ್ಲ ಗಮನಿಸಿ. ಕೆಳಗಡೆ ಗೂಟ ಇರೋದಕ್ಕೆ ಮಹಾಪ್ರಾಣ ಅಂತ ಹೇಳ್ತೀವಿ. ಕೆಳಗಡೆ ಒತ್ತಕ್ಷರಕ್ಕೆ ಮಹಾಪ್ರಾಣ ಉಂಟು. ಹಾಗಾಗಿ ನಾವು ಹೇಳಬೇಕಾದ್ರೆ ಸಿದ್ಧ ಅಲ್ಲಿ ಸಿದ್ಧ ಬೇಡ, ಸಿದ್ಧೇ ಸಿದ್ಧ ತಗೊಂಡು ಬಿಡುವಾಗ ಸಿದ್ಧೇ ಆ ಥರ ಬರಬೇಕು. ಯಾವುದಾದ್ರೂ ಒಂದು ಶ್ಲೋಕದಲ್ಲಿ ಆ ಥರ ನಾನು ಒತ್ತಕ್ಷರ ಇರೋದನ್ನು ಬಿಡಿಸಿ ಹೇಳಿರ್ತೀನಲ್ವ, ಅದನ್ನು ಮುಂದೆ ಬರುವಂಥ ಮೇಯ್ನ್ ವರ್ಣಕ್ಕೆ ಇಲ್ಲದೇ ಇರುವಂಥ ಮಹಾಪ್ರಾಣ ಕೆಳಗಡೆ ಒತ್ತಕ್ಷರಕ್ಕೆ ಇರುವಂಥ ಕಡೆ ಅದನ್ನು ಅನುಸರಿಸ್ಕೊಂಡು ಹೋದರೆ ಜಾಣರು. ಓಕೆ. ಸಿದ್ಧೇಶ್ವರಿ ಇಲ್ಲೂ ಕೂಡ ಸಿದ್ಧವಿದ್ಯಾ ಸಿದ್ಧವಿದ್ಯಾ ಸಿದ್ಧ ಮಾತಾ ಇಲ್ಲೂ ಕೂಡ ಸಿದ್ಧ ಮಾತಾ ಯಶಸ್ವಿನಿ. ಓಕೆ. ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧ ಮಾತಾ ಯಶಸ್ವಿನಿ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧ ಮಾತಾ ಯಶಸ್ವಿನಿ ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತಾ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧ ಮಾತಾ ಯಶಸ್ವಿನಿ ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತಾ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧ ಮಾತಾ ಯಶಸ್ವಿನಿ ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತಾ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧ ಮಾತಾ ಯಶಸ್ವಿನಿ. ಹೋಗೋಣ. ಶ್ಲೋಕ 98. ವಿಶುದ್ಧ
ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ವಿಶುದ್ಧ ವಿಶುದ್ಧ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ವಿಶುದ್ಧ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ. ಇದೇ ರೀತಿ ಹೇಳೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಖ ಮಹಾಪ್ರಾಣ. ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ. ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ ವಿಶುದ್ಧ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ ವಿಶುದ್ಧ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ ವಿಶುದ್ಧ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ. ಎಷ್ಟೇ ಫಾಸ್ಟಾಗಿ ಹೇಳಿದ್ರು, ಯಾವುದೇ ಪಿಚ್ಚಲ್ಲಿ ಹೇಳಿದ್ರು ಆ ದೀರ್ಘಗಳನ್ನು ಮಾತ್ರ, ಒತ್ತಕ್ಷರಗಳು ದೀರ್ಘಗಳು ಅಂದರೆ ಮಹಾಪ್ರಾಣಗಳು ಅಲ್ಪಪ್ರಾಣಗಳು ಅನುಸ್ವಾರ ವಿಸರ್ಗ ಅದರ ಒಂದು ಬದಲಾವಣೆಗಳು ಅಂದರೆ ವಿಸರ್ಗದ ಬದಲಾವಣೆಗಳು ಅದನ್ನೆಲ್ಲ ಕಲಿತಾ ಕಲಿತಾ ಎಷ್ಟು ಶ್ರದ್ಧೆ ಇಟ್ಕೊಂಡು ಕಲಿತಿರೋ ಕಲಿತಾ ಕಲಿತಾ ತಂದಾಗುತ್ತೆ. ಕಲಿಕೆಗೆ ಅಯ್ಯೋ ನಾನು ಆ ಕಾಲದಲ್ಲಿ ಕಲಿತಿಲ್ಲ ಅನ್ನೋದು ಅದು ಕಲಿಕೆಗೆ ವಯೋಮಿತಿ ಇಲ್ಲ. ಹಾಗಾಗಿ ನೀವು ಇವತ್ತು ಇಚ್ಛೆ ಪಟ್ಟರು ಕೂಡ ಇದನ್ನು ನೀವು ಕರಗತ ಮಾಡಿಕೊಂಡ್ರೆ ಕಾಗುಣಿತ ಸಂಪೂರ್ಣ ನಿಮ್ಮ ಕರಗತ ಆದಂಗೆ. ಶ್ಲೋಕ 99. ಪಾಯಸಾನ್ನ ಪ್ರಿಯಾ ತ್ವಕ್ಸ್ಥಾ. ಗಮನಿಸ್ಕೊಳ್ಳಿ, ಪಾಯಸಾನ್ನ ಪ್ರಿಯಾ. ಓಕೆ, ತ್ವಕ್ ಸ್ಥಾ. ಇಲ್ಲಿ ತ್ವಕ್ ಕಾಗೆ ದೀರ್ಘ ಒತ್ತು ಬಂದಿದೆ. ಕಾ ಕಿಳಿ ಕಾ ಅಂತ ಹೇಳ್ತಾರಲ್ಲ, ಕಾಗೆ ದೀರ್ಘ ಬಂದಿದೆ. ಕಾಗೆ ದೀರ್ಘ ಬಂದು ಸಾ ಒತ್ತು ಮಹಾಪ್ರಾಣ ಥಾ ಒತ್ತು ಕೊಟ್ಟಿದ್ದಾರೆ. ಇದನ್ನು ಓದೋದು ಹೇಗೆಪ್ಪ ಅಂದರೆ ತ್ವಾ ಗೊತ್ತಲ್ವಾ, ತಾಗೆ ಬಾವತ್ತು ಕೊಟ್ಟಿದ್ದಾರೆ, ತ್ವಾ ಆಗೋಯ್ತು. ತ್ವಕ್ ಈ ಕಾಗೆ ದೀರ್ಘ ಇರೋದನ್ನು ನಾವು ಕಾ ಸ್ಥಾ ಆ ಥರ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಹಾಗಲ್ಲ, ಕಾನ ಅರ್ಧ. ಯಾಕೆಂದರೆ ಇಲ್ಲಿ ಒತ್ತಕ್ಷರ ಇರೋದನ್ನು ಮೇಲ್ಗಡೆ ಇರೋ ವ್ಯಂಜನವನ್ನು ನಾವು ಅರ್ಧನೇ ಹೇಳಬೇಕು. ತ್ವಕ್ ಸ್ ಥಾ, ತ್ವಕ್ ಸ್ ಥಾ. ಗೊತ್ತಾಯ್ತು ಅಂತ ಭಾವಿಸಿದ್ದೀನಿ. ತ್ವಕ್ ಸ್ ಥಾ. ಈಗ ಒಟ್ಟಿಗೆ ಹೇಳೋಣ. ತ್ವಕ್ಸ್ಥಾ ತ್ವಕ್ಸ್ಥಾ. ಪಶುಲೋಕ ಭಯಂಕರಿ ಪಾಯಸಾನ್ನ ಪ್ರಿಯಾ ತ್ವಕ್ಸ್ಥಾ. ಪಶುಲೋಕ ಭಯಂಕರಿ ಪಾಯಸಾನ್ನ ಪ್ರಿಯಾ ತ್ವಕ್ಸ್ಥಾ. ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಕಿನೀಶ್ವರಿ. ಅಮೃತಾದಿ ಮಹಾಶಕ್ತಿ ಸಂ ಅಹ ಬರ್ತಲ್ಲ, ಸಂವೃತ. ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಇದು ವಿಡಿಯೋದಲ್ಲಿ ನಾವು ಹೇಳಬೇಕಾದ್ರೆ ನಿಮಗೆ ಲೆಂತಿ ಅನ್ನಿಸ್ಬೋದು. ಯಾರಿಗಾದ್ರೂ ಅದರ ಜ್ಞಾನ ಇದ್ದರೆ ಇದು ಅಗತ್ಯ ಇಲ್ಲದೆ ಇರ್ಬೋದು. ಆದರೆ ನೀವು ಫಾಸ್ಟ್ ಫಾರ್ವರ್ಡ್ ಮಾಡ್ಕೋಬೋದು, ಪ್ಲೇ ಸ್ಪೀಡ್ನ ಬೇಕಾದ್ರೆ ಹೈ ಸ್ಪೀಡ್ ಮಾಡ್ಕೋಬೋದು. ಆದರೆ ಯಾರಿಗೆ ಇದರ ಅಗತ್ಯ ಇದೆಯೋ ಅವರಿಗೆ ತಲುಪಿಸೋದು ಅಂದರೆ ಈ ಇದರದ ಒಂದು ಪರಿಜ್ಞಾನ, ವ್ಯಾಕರಣದ ಒಂದು ಓದುವ ರೀತಿ ಗೊತ್ತಿಲ್ಲದಿರಲ್ವೋ ಅವರಿಗೆ ನಾವು ತಪ್ಪಾಗದೇ ಇರುವ ರೀತಿಯಾಗಿ ಹೇಳುವ ಒಂದು ಪ್ರಯತ್ನ ಅಷ್ಟೇ, ಸಣ್ಣ ಪ್ರಯತ್ನ. ದುರ್ಗೆ ನುಡಿಸಿದಷ್ಟೇ ನಾವು ನುಡಿಯೋದು. ಅಮೃತಾದಿ ಮಹಾಶಕ್ತಿ ಸಂವೃತ ಡಾಕಿನೀಶ್ವರಿ ಪಾಯಸಾನ್ನ ಪ್ರಿಯಾ ತ್ವಕ್ಸ್ಥಾ. ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಕಿನೀಶ್ವರಿ ಪಾಯಸಾನ್ನ ಪ್ರಿಯಾ ತ್ವಕ್ಸ್ಥಾ. ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಕಿನೀಶ್ವರಿ ಪಾಯಸಾನ್ನ ಪ್ರಿಯಾ ತ್ವಕ್ಸ್ಥಾ. ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಕಿನೀಶ್ವರಿ ಅನಾಹತಾಬ್ಜ ನಿಲಯ ಶ್ಯಾಮಾಭಾ ವದನದ್ವಯ. ಅನಾಹತಾಬ್ಜ ತಾಬ್ಜ ನಿಲಯ ಶ್ಯಾಮಾಭಾ ವದನದ್ವಯ ವದನದ್ವಯ. ಅನಾಹತಾಬ್ಜ ನಿಲಯ
ಶ್ಯಾಮಾಭಾವದನದ್ವಯ ದಂ ದಂಷ್ಟ್ರೋಜ್ವಲಾಕ್ಷ ದಂಷ್ಟ್ರೋಜ್ವಲಾಕ್ಷ. ಇದನ್ನ ಈ ಒಂದು ಪದನ ತುಂಬ ಬಿಡಿಸಿ ಹೇಳ್ಕೊಡ್ತೀನಿ, ಯಾಕೆಂದರೆ ತುಂಬ ಜನ ಕಷ್ಟಪಡ್ತಾರೆ. ಇಲ್ಲಿ ಅಹ ಇದ್ದಂಗೆ ದಮ್, ಓಕೆನಾ. ದಮ್ ಶಾಗೆ ಓಕೊಂಬು ದೀರ್ಘ ಇದೆ. ದಮ್ ಸ್ಟ್ರೋ ಶೋ ಅಂತ ಇದೆ ಅಲ್ವಾ, ಆ ಶೋಗೆ ಟಾವತ್ತು ಕೆಳಗಡೆ ಅರ್ಧ ಚಂದ್ರಾಕಾರದ ರಾವತ್ತು ಇದೆ. ಹಾಗಾಗಿ ಆ ಶಾನ ಅರ್ಧ ಹೇಳಿಬಿಟ್ಟು ಕೆಳಗಡೆ ಇರುವ ಟಾನು ರಾನು ಹೇಳಬೇಕು ಫುಲ್ಲಾಗಿ. ಆ ಓ ಒತ್ತು ಈ ಸ್ಟ್ರೋಗೆ ಬರುತ್ತೆ, ಓಕೆನಾ. ದಮ್ ಸ್ಟ್ರೋ ಜ್ವ ಲಾಕ್ಷ. ಲಾಕ್ಷ ಅದು ಗೊತ್ತು, ಲಾಕ್ಷ ಅದು ಕ್ಷ ಒಂದು ಇದರಲ್ಲೇ ಇದೆ, ಒತ್ತಕ್ಷರ ಥರನೂ ಇದೆ. ಅದು ನಿಮಗೆ ನಮ್ಮ ಆಲ್ಫಾಬೆಟ್ಸಲ್ಲಿ ಕೂಡ ಇದೆ. ದಮ್ ಸ್ಟ್ರೋಜ್ವಲಾಕ್ಷ ಮಾಲಾದಿ. ನಂತರ ಮಾಲಾದಿ ತಗೊಂಡೋದ್ಮೇಲೆ ಧರ ರುಧಿರ ಸಂಸ್ಥಿತ. ಒತ್ತಕ್ಷರಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಮಾಲಾದಿ ಎಲ್ಲಾದರೂ ಒಂದು ಕಡೆ ತಪ್ಪು ಮಾಡೇ ಮಾಡ್ತಾರೆ. ಮಾಲಾದಿ ಈ ಪ್ರಾಸ ತಗೊಂಡೋದ್ರೆ ಆವಾಗ ಕರೆಕ್ಟಾಗಿ ಬರುತ್ತೆ. ದಂಷ್ಟ್ರೋಜ್ವಲಾಕ್ಷ ಮಾಲಾದಿ ಧರ ರುಧಿರ. ಮಾಲಾದಿಗೆ ಮಹಾಪ್ರಾಣ ಇಲ್ಲ. ಧರ ರುಧಿರ ಸಂಸ್ಥಿತ. ಇಷ್ಟು ಬಿಡಿಸಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಖಂಡಿತವಾಗೂ ನೀವು ಅದನ್ನು ಪಾಸ್ ಮಾಡಿ ರಿಪೀಟ್ ಮಾಡಿಕೊಂಡು ನಿಮ್ಮ ಹೇಳಿದ್ದು ನಿಮಗೆ ಕೇಳಿದಾಗ ಸರಿ ಅನಿಸಿದ್ರೆ ಮಾತ್ರ ನೀವು ಮುಂದೆ ಹೋಗಬೇಕು, ಇಲ್ಲದೇ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಅನಾಹತಾಬ್ಜ ನಿಲಯ ಶ್ಯಾಮಾಭಾವದನದ್ವಯ ದಂಷ್ಟ್ರೋಜ್ವಲಾಕ್ಷ ಮಾಲಾದಿಧರ ರುಧಿರ ಸಂಸ್ಥಿತ. ಅನಾಹತಾಬ್ಜ ನಿಲಯ ಶ್ಯಾಮಾಭಾವದನದ್ವಯ ದಂಷ್ಟ್ರೋಜ್ವಲಾಕ್ಷ ಮಾಲಾದಿಧರ ರುಧಿರ ಸಂಸ್ಥಿತ. ಅನಾಹತಾಬ್ಜ ನಿಲಯ ಶ್ಯಾಮಾಭಾವದನದ್ವಯ ದಂಷ್ಟ್ರೋಜ್ವಲಾಕ್ಷ ಮಾಲಾದಿಧರ ರುಧಿರ ಸಂಸ್ಥಿತ. ಕಾಂಟ್ಯಾಕ್ಟ್ ಮಾಡುವವರು ದಯಮಾಡಿ ಫೋನ್ ಮಾಡಬೇಡಿ, ಮೆಸೇಜ್ ಮಾಡಿ, ಓಕೆ. ನನ್ನ ನಂಬರೆಲ್ಲ ಲೀವ್ ಮಾಡ್ತೀನಿ. ಫೋನ್ ಮಾಡಬೇಡಿ, ಮೆಸೇಜ್ ಮಾಡಿ. ಯಾಕೆಂದರೆ ಈ ಥರ ರೆಕಾರ್ಡಿಂಗ್ ಇದ್ದಾಗ ನಿಮ್ಮ ಫೋನು ನಮಗೆ ತೊಂದರೆ ಕೊಡುತ್ತೆ. 101ನೇ ಶ್ಲೋಕದ ಒಂದು ಸಾಲು. ಕಾಲರಾತ್ರ್ಯಾದಿ ಶಕ್ತ್ಯೌಘ ವೃತಾ ಸ್ನಿಗ್ಧೌ ದನಪ್ರಿಯ. ಹರಿ ಓಂ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ನಮ್ಮ ಚಾನಲ್ಗೆ ಇಲ್ಲಿವರೆಗೂ ಯಾರು ಹೊಸದಾಗಿ ಎಂಟರ್ ಆಗಿದ್ದೀರೋ, ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ರಿಗೂ ಗೊತ್ತಿರುತ್ತೆ ಈಗ ಸಬ್ಸ್ಕ್ರೈಬ್ ಬಟನ್ ಯಾವ ಕಲರ್ ಇರುತ್ತೆ. ರೆಡ್ ಕಲರ್ ಇರುತ್ತೆ. ಅದನ್ನು ಬಟನ್ನು ನಾವು ಒಂದು ಸತಿ ಒತ್ತಬೇಕು, ಆವಾಗ ಸಬ್ಸ್ಕ್ರೈಬ್ಡ್ ಅಂತ ಬರುತ್ತೆ. ನಂತರ ಅದರ ಪಕ್ಕದಲ್ಲಿರೋ ಗಂಟೆನ ನಾವು ಒತ್ತಿದ್ರೆ ನಮಗೆ ಯಾವುದೇ ವೀಡಿಯೋಗಳು ನಮ್ಮ ಚಾನಲಲ್ಲಿ ಬಂದರೆ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ ಅಂತ, ಬೇಗನೂ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ ಅಂತ. ನಂತರ ನಿಮಗೆ ಯಾರಿಗೆಲ್ಲ ನಿಮಗೆ ಇದು ನಾನು ಕೃಷ್ಣಾರ್ಪಣ ಅಂತಲೇ ಮಾಡೋದು, ದಯಮಾಡಿ ಯಾರೂ ನನಗೆ ಅಂತ ದುಡ್ಡು ಕಳಿಸೋದು ಬೇಕಾಗಿಲ್ಲ. ನನಗೆ ಭಗವಂತ ಕೊಟ್ಟಿರೋದು ಬೇಕಾದಷ್ಟಿದೆ. ನಾವು ಎಡಿಟಿಂಗ್ಗೆ ನಮಗೆ ಈಗ ತೊಂದರೆ ಆಗ್ತಾ ಇರೋದು. ಅದಕ್ಕೆ ಈಗ ಎಡಿಟಿಂಗ್ ಮಾಡಲಿಕ್ಕೆ ನಾವು ಒಬ್ಬರನ್ನ ಹೈರ್ ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಾದ ಒಂದು ಕಾಣಿಕೆಯನ್ನು ನೀವು ನಮಗೆ ಕಳಿಸಿದ್ರೆ ನಾವು ಮುಂದಿನ ವೀಡಿಯೋಗಳಿಗೆ ನಾವು ಎಡಿಟಿಂಗ್ ಒಬ್ಬರಿಗೆ ನಾವು ನೇಮಿಸ್ಬಿಟ್ಟು ಎಡಿಟಿಂಗ್ಗೆ ನಾವು ಕರ್ಕೊಂಡು ಹೋಗ್ತೀವಿ. ಅದನ್ನು ನಿಮಗೆ ಆ ಹಣನ ನಾವು ಅದಕ್ಕೆ ಉಪಯೋಗಿಸ್ತೀವಿ. ಯಾಕೆಂದರೆ ಲೈವ್ ಕೊಟ್ಟರೆ ತುಂಬ ನಿಮಗೆ ನೋಡುಗರಿಗೆ ಅದು ಸ್ವಲ್ಪ ಕ್ರಿಸ್ಪಾಗಿರೋದಿಲ್ಲ, ಸ್ವಲ್ಪ ವೇಸ್ಟ್ ಆಫ್ ಟೈಮ್ ಎಲ್ಲ ಇರುತ್ತೆ, ಲೆಂತಿ ಇರುತ್ತೆ, ಅದನ್ನು ಎಡಿಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ದಯಮಾಡಿ ಅದನ್ನು ನೀವು ಸ್ವೀಕಾರ ಮಾಡಿಕೊಂಡು ನಿಮ್ಮ ಇಚ್ಛಾನುಸಾರ, ಇಷ್ಟೇ ಅಷ್ಟೇ ಅಂತಲ್ಲ, ನಿಮ್ಮ ಇಚ್ಛಾನುಸಾರ, ನಿಮ್ಮ ಶಕ್ತಿಯಾನುಸಾರ ಅಥವಾ ಶಕ್ತಿ ಮೀರಿ ಕೂಡ ನಿಮ್ಮ ದುರ್ಗೆಗೆ ಕಾಣಿಕೆ ಕೊಡಬೇಕು ಅಂತಿದ್ರೆ ಅದನ್ನು ಈ ಮುಖಾಂತರ ಕೊಡಿ. ಹರಿ ಓಂ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಲೋಕ ಸಮಸ್ತಃ ಸುಖಿನೋ ಭವಂತು.